ಗುಡ್ ಮಾರ್ನಿಂಗ್ ಪ್ರೀತಿಯುಳ್ಳ ಜನರೇ, ಹೇಗಿದ್ದೀರಿ? ಉದಯ ಕಾಲದಲ್ಲಿ ದೇವಾದಿದೇವನ ಶಬ್ದವನ್ನು ಕೇಳುವುದಕ್ಕಾಗಿ ಸಿದ್ಧರಾಗ್ತಾ ಇದ್ದೀರಾ? ದೇವ ಸಮ್ಮುಖದಲ್ಲಿ ರಾಜಾದಿರಾಜನ ನಾಮಸ್ಮರಣೆಯನ್ನು ಮಾಡುವುದಕ್ಕೋಸ್ಕರವಾಗಿ ನಿಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ತಾ ಇದ್ದೀರಾ? ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ನವೆಂಬರ್ 1ನೇ ತಾರೀಕಿನ ಕೂಟಕ್ಕಾಗಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಪ್ರಾರ್ಥನೆ ಮಾಡುವುದರ ಜೊತೆಯಲ್ಲಿ ಈ ಕೂಟದಲ್ಲಿ ಕುಟುಂಬವಾಗಿ ಭಾಗವಹಿಸಿರಿ. ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಬಂಧುಗಳಿಗೂ, ನಿಮ್ಮ ಸಭೆಯವರಿಗೂ ಸದಾ ಈ ವಿಶೇಷವಾದಂಥ ಕೂಟದ ಕುರಿತು ನೀವು ತಿಳಿಯಪಡಿಸಿರಿ. ಪ್ರೀತಿಯುಳ್ಳ ದೇವಜನರೇ, ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ನಾಟಕ ರಾಜ್ಯದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವಂಥ ಒಂದು ಸುಸಮಯ. ಈ ಸಂದರ್ಭವನ್ನು ಯಾರೂ ಮಿಸ್ ಮಾಡಿಕೊಳ್ಬೇಡ್ರಿ. ಈ ಕೂಟದಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬರೂ ಸದಾ ಆಶೀರ್ವದಿಸಲ್ಪಡ್ತೀರಿ. ಅಷ್ಟು ಮಾತ್ರವಲ್ಲ, ದೇವಾದಿದೇವನು ಪರಲೋಕದಿಂದ ಇಳಿದು ಬಂದು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬಲಪಡಿಸುವಂಥ ಒಂದು ಸುದಿನ ನವೆಂಬರ್ 1ನೇ ತಾರೀಕು ನಡೆಯುವಂಥ ಈ ಕೂಟದಲ್ಲಿ ನೀವು ಭಾಗವಹಿಸುವುದರ ಮೂಲಕವಾಗಿ ದೇವರ ನಾಮವನ್ನು ನೀವು ಕೊಂಡಾಟ ಮಾಡಿರಿ. ಪ್ರತ್ಯೇಕವಾಗಿ 10 ಗಂಟೆಯಿಂದ ನಡೆಯುವಂಥ ಈ ವಿಶೇಷವಾದಂಥ ಪ್ರಾರ್ಥನೆಯಲ್ಲಿ ಬೇಗನೆ ಸಿದ್ಧವಾಗಿ ಬನ್ನಿರಿ. ದೇವರು ನಿಮ್ಮನ್ನು ಬಲಪಡಿಸಲಿ. ಇವತ್ತು ನನ್ನ ಸಂಗಡ ದೇವರು ಏನು ಮಾತನಾಡುತ್ತಾ ಎಂಬುದಾಗಿ ಸಂತೋಷವಾಗಿ ಎದುರು ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿರಿ, ಧ್ಯಾನ ಮಾಡೋಣ. ನಮ್ಮ ಬದುಕಿನಲ್ಲಿ ಅನೇಕ ಸಂಗತಿಗಳು ಇವತ್ತು ಸ್ಟ್ರಕ್ ಆಗಿದೆಯಾ? ಯಾವ ಕಾರ್ಯಗಳು ಜಯಿಸದ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಸೋಲುಗಳನ್ನು ಕಾಣ್ತಾ ಇದ್ದೀರಾ? ನೀವು ಜೀವಿತದಲ್ಲಿ ಅಂದುಕೊಂಡಿದ್ದಂಥ ಸಂಗತಿಗಳು ನೆರವೇರಬೇಕಂದ್ರೆ ವೈಯಕ್ತಿಕವಾಗಿ ನಿಮ್ಮ ಬದುಕಿನಲ್ಲಿ ದೇವರ ಸಮ್ಮುಖದಲ್ಲಿ ಯಾವ ರೀತಿಯಾದಂಥ ಕಾರ್ಯಗಳನ್ನು ನಡೆಸಬೇಕೆಂಬುದಾಗಿ ದೇವರು ಇವತ್ತೇ ಕಾಲದಲ್ಲಿ ನಮ್ಮ ಸಂಗಡ ಮಾತನಾಡುವಂತವನಾಗಿದ್ದಾನೆ. ಯೆಶಾಯ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯದ 1ನೇ ವಚನ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಇರುವ ಕಿವಿಡಲ್ಲ. ಹೌದು ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರ ಹಸ್ತ ಯಾವಾಗಲೂ ಸದಾ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ದೇವರು ನಮ್ಮನ್ನು ಮೊದಲು ತೆಗೆದುಕೊಂಡು, ಮೊದಲು ಆರಿಸಿ, ಮೊದಲು ಪ್ರೀತಿಸಿ, ಮೊದಲು ಪ್ರತ್ಯೇಕಿಸಿ ನಮ್ಮನ್ನು ಆತನು ಹೆಸರೆಳೆದು ಕರೆದಿರುವುದರಿಂದ ಬೈಬಲ್ ಹೇಳ್ತದೆ, ಈಗ ನನ್ನ ಧರ್ಮದ ಬಲಗೈನ ನಾನು ನಿನಗೆ ಆಧಾರ ಮಾಡುತ್ತೇನೆ, ನನ್ನ ಹಸ್ತವೇ ನಿನಗೆ ಸಹಕಾರಿಯಾಗಿ ನಾನು ನೀಡುತ್ತೇನೆ. ಅಷ್ಟು ಮಾತ್ರವಲ್ಲ, ನನ್ನ ಅಂಗೈನಲ್ಲಿ ನಾನು ನಿನ್ನನ್ನು ಚಿತ್ರಿಸಿದ್ದೇನೆ, ನನ್ನ ಅಂಗೈಯೇ ನಿನಗೆ ಆಧಾರವಾಗಿರ್ತದೆ ಎಂಬುದಾಗಿ ಹೇಳಿದಂಥ ದೇವರು ನಮ್ಮ ಬದುಕಿನಲ್ಲಿ ಯಾಕೆ ಅದ್ಭುತಗಳು ನಡೀತಾ ಇಲ್ಲ? ಯಾಕೆ ಅತಿಶಯವಾದ ಕಾರ್ಯಗಳು ನಡೀತಾ ಇಲ್ಲ? ಯಾಕೆ ನಮ್ಮ ಜೀವಿತದಲ್ಲಿ ಬಿಡುಗಡೆಗಳು ಕಾಣ್ತಾ ಇಲ್ಲ? ಕಾರಣ ಒಂದೇ, ಪ್ರೀತಿಯುಳ್ಳ ದೇವಜನರೇ, ಆತನ ಹಸ್ತದಲ್ಲಿ ಕೊರತೆ ಇಲ್ಲ, ಆದರೆ ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಕೊರತೆ ಇರುವಂಥದ್ದಾಗಿದೆ. ನಾವು ಕೂಗುವಾಗ ಆತನು ಕೇಳುತ್ತಾ ಇಲ್ಲ, ನಮ್ಮ ಶಬ್ದ ಆತನ ಕಿವಿಗೆ ಬೀಳುತ್ತಾ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಪ್ರಾಮುಖ್ಯವಾದಂಥ ಕಾರಣ ನಮ್ಮ ಒಳಗಡೆ ಏನೋ ಒಂದು ಕೊರತೆ ಇದೆ, ಯಾವುದೋ ಒಂದು ತಡೆ ನಮ್ಮನ್ನು ಕಾಡ್ತಾ ಇದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಯಾವಾಗಲೂ ಆಶೀರ್ವಾದ ಮಾಡುವಂಥ ದೇವರ ವಿನಃ ನಮ್ಮ ಕೂಗನ್ನು ಯಾವಾಗಲೂ ಕೇಳುವ ಕರ್ತನು ಆತನಾಗಿದ್ದಾನೆ. ಆದರೆ ನಮ್ಮ ಪಾಪಗಳೇ, ನಮ್ಮ ದ್ರೋಹಗಳೇ, ನಾವು ಮಾಡುವಂಥ ಅನೀತಿಯ ಅಕ್ರಮದ ಕಾರ್ಯಗಳಿಗೆ ದೇವರು ಆ ತಡೆಗೋಡೆಗಳನ್ನು ಒಡ್ಡಿ ನಾವು ಮಾಡುವಂಥ ಅಕ್ರಮ ಕಾರ್ಯಗಳ ನಿಮಿತ್ತವಾಗಿ ಇವತ್ತು ನಾವು ಆಶೀರ್ವಾದಗಳನ್ನು ಕಳೆದುಕೊಂಡು ಕಳವಳ ಪಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ದೇವರ ಮೇಲೆ ನಾವು ವೈಯಕ್ತಿಕವಾಗಿ ದೇವರು ಇದನ್ನು ಮಾಡಲಿಲ್ಲ, ದೇವರು ಈ ಕಾರ್ಯದಲ್ಲಿ ನಮಗೆ ಜಯ ಕೊಡಲಿಲ್ಲ ಎಂಬುದಾಗಿ ಒಂದು ವೇಳೆ ತಪ್ಪು ತಿಳಿದುಕೊಂಡಿರುವುದಾದರೆ ಖಂಡಿತವಾಗಿಯೂ ಆತ್ಮೀಯ ದೇವಜನರೇ, ನಿನ್ನ ಮನಕಣ್ಣುಗಳನ್ನು ಪರಿಶುದ್ಧಾತ್ಮನು ಇವತ್ತು ತೆರೆ ಮಾಡಲಿ ಎಂಬುದಾಗಿ ಅಂಗಲಾಚಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ತಪ್ಪಿ ಹೋದ ಕುಮಾರನ ವಿಷಯದಲ್ಲಿ ದೇವರು ಮಾತನಾಡುವಂಥ ಸಂಗತಿಗಳನ್ನು ಗಮನಿಸುವಾಗ ಆತನು ತಂದೆ ವಿರುದ್ಧವಾಗಿ ತಪ್ಪನ್ನು ಮಾಡಿದನು. ಇದ್ದಂಥ ಆಸ್ತಿನೆಲ್ಲ ಆತನು ತೆಗೆದುಕೊಂಡು ಹೋಗಿ ಪಾಪ ಮಾಡಿ ಮೋಜು ಮಸ್ತಿ ಮಾಡಿ ಎಲ್ಲವನ್ನ ಕಳಕೊಂಡನು. ಆದರೆ ಒಂದು ದಿನ ಅವನ ಜೀವಿತದಲ್ಲಿ ಬಹಳ ಘನಘೋರವಾದಂಥ ಕಷ್ಟ ಬಂದು ಹಸಿವಿನಲ್ಲಿರುವಾಗ ಹಂದಿ ತಿನ್ನುವಂಥ ಒಟ್ಟನ್ನು ತಿನ್ನುವಂಥ ಆ ಸಂದರ್ಭಗಳು ತನ್ನ ಕೈನಲ್ಲಿ ಆ ಒಟ್ಟನ್ನು ಹಿಡಿದುಕೊಂಡು ಆತನು ಯೋಚನೆ ಮಾಡ್ತಾನೆ. ಪಕ್ಕನೆ ಅವನ ತಂದೆ ಮನೆಯಲ್ಲಿರುವಂಥ ಆಳು ಕಾಳುಗಳು, ಆತನ ತಂದೆ ಮನೆಯಲ್ಲಿರುವಂಥ ಸಮೃದ್ಧಿಯನ್ನು ನೋಡಿ ಆತನು ಹೇಳುತ್ತಾನೆ, ನನ್ನ ತಂದೆ ಮನೆಗೆ ನಾನು ತಿರುಗಿ ಹೋಗುತ್ತೇನೆ, ನನ್ನ ತಂದೆ ಬಳಿನಲ್ಲಿ ನಾನು ಕ್ಷಮಾಪಣೆ ಕೇಳುತ್ತೇನೆ, ನನ್ನ ತಂದೆ ಮತ್ತೆ ತಿರುಗಿ ನನ್ನನ್ನು ಸೇರಿಸಿಕೊಳ್ತಾನೆ ಅಂತ ನಂಬಿಕೆಯಿಂದ ಆತನು ಹೋದಾಗ
ತಪ್ಪು ಮಾಡಿದವರಿಗೆ ಯಾರೂ ಸೇರಿಸಿಕೊಳ್ಳೋದಿಲ್ಲ, ಪ್ರತಿಯೊಬ್ಬರು ಶಿಕ್ಷೆ ಕೊಡ್ತಾರೆ. ಆದರೆ ಈ ತಂದೆ ವಿಷಯವನ್ನು ಗಮನಿಸುವಂಥ ಸಂದರ್ಭದಲ್ಲಿ, ತನ್ನ ಮಗನು ದೂರದಿಂದ ಬರುತ್ತಿರುವಂಥ ಸಂದರ್ಭದಲ್ಲಿ ಗಮನಿಸಿ ತನ್ನ ಜನರಿಗೆ ಹೇಳ್ತಾನೆ, ಬನ್ನಿರಿ, ಕಳೆದು ಹೋದ ನನ್ನ ಮಗನು ಸಿಕ್ಕಿದನು, ಹಬ್ಬ ಮಾಡೋಣ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಲೋಕದ ತಂದೆಗಳೇ ಈ ರೀತಿಯಾಗಿ ತಮ್ಮ ವಿಷಯಗಳಲ್ಲಿ, ತಮ್ಮ ಮಕ್ಕಳ ವಿಷಯಗಳಲ್ಲಿ ಆ ರೀತಿಯಾದಂಥ ಕ್ಷಮಾಪಣೆಗಳನ್ನು ಕೊಟ್ಟು ಆಶೀರ್ವಾದ ಮಾಡುವಾಗ, ಪರಲೋಕದ ತಂದೆಯಾದ ದೇವರ ಕಡೆಗೆ ನಾವು ನಡೆಸುವಂಥ ದೇವದ್ರೋಹದ ಕ್ರಿಯೆಗಳಾಗಿರ್ಬೋದು, ಅಥವಾ ಪಾಪದ ಸಂಗತಿಗಳಾಗಿರ್ಬೋದು, ದೇವರಿಗೆ ಗಾಯಪಡಿಸುವಂಥ ಕ್ರಿಯೆಗಳಾಗಿರ್ಬೋದು, ಆ ಸಂಗತಿಗಳನ್ನು ನಾವು ದೂರ ಇಟ್ಟು, ದೇವರೇ ಕರ್ತನೆ, ನಾನು ಮಾಡಿದ್ದು ತಪ್ಪು, ದೇವರೇ ತಿಳಿದು ತಿಳಿಯದ ಹಾಗೆ ಈ ತಪ್ಪುಗಳನ್ನು ಮಾಡಿದ್ದೇನೆ, ನಿನ್ನ ವಿರುದ್ಧವಾಗಿ ದೇವರೇ ಕರ್ತನೆ ಅನೇಕ ವಿಧವಾದ ಕರ್ತನೆ ಗಾಯ ಉಂಟು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಪ್ಪ, ನನ್ನನ್ನು ಮಗುವಾಗಿ ಸ್ವೀಕರಿಸು, ನನ್ನನ್ನು ನಿನ್ನ ರಕ್ತದಿಂದ ಶುದ್ಧೀಕರಿಸಿ ದೇವರೇ ನನ್ನನ್ನು ಬಲಪಡಿಸಿ ಎಂಬುದಾಗಿ ಹೇಳುವುದಾದರೆ, ಈಗಲೇ ಈ ಕ್ಷಣದಲ್ಲಿಯೇ ನಿನ್ನನ್ನು ಆತನು ಸ್ವಂತ ಮಗಳಾಗಿ ಅಂಗೀಕರಿಸುವುದರ ಮೂಲಕವಾಗಿ, ಅಷ್ಟು ಮಾತ್ರವಲ್ಲ, ನಿನ್ನ ಬದುಕಿನಲ್ಲಿ ಯಾವ ಸಂಗತಿಗಳು ಸ್ಟ್ರಕ್ ಆಗಿದೆಯೋ ಆ ಗೋಡೆಗಳನ್ನು, ಆ ಪಾಪದ ತಡೆಗಳನ್ನು, ಅಂಧಕಾರದ ಕ್ರಿಯೆಗಳನ್ನು ದೇವರು ಕೇಳಲಾರದ ಹಾಗೆ, ಆಶೀರ್ವಾದ ಮಾಡಲಾರದ ಹಾಗೆ ತಡೆಯಾಗಿ ನಿಂತುಕೊಂಡಿರುವಂಥ ಆ ಪರಿಸ್ಥಿತಿ ಪ್ರತಿಕೂಲಗಳನ್ನು ದೇವರು ತೆರೆದು ಹಾಕಿ, ಕೂಗುವ ಎಲ್ಲ ಸಮಯದಲ್ಲೇ ನಿನ್ನ ಜೊತೆಲೇ ಇರ್ತಾರೆ. ಪ್ರಾರ್ಥಿಸುವ ಎಲ್ಲದನ್ನು ಆತನು ಅಂಗೀಕಾರ ಮಾಡಿಕೊಳ್ತಾನೆ. ಆತನ ಬಲವುಳ್ಳಂಥ ಧರ್ಮದ ಬಲಗೈ ನಿನಗೆ ಆಧಾರ ಮಾಡಿ, ನೀನು ನಿರೀಕ್ಷಿಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಮಹಿಮೆಯಾದಂಥ ಕಾರ್ಯಗಳನ್ನು ಈ ಕ್ಷಣದಿಂದಲೇ ದೇವರು ಪ್ರಾರಂಭ ಮಾಡ್ತಾರೆ. ಇನ್ಯಾಕೆ ತಡ ಸ್ನೇಹಿತರೆ, ಬನ್ನಿರಿ ಆತನ ಕಡೆಗೆ ತಿರುಗೋಣ, ನಮ್ಮ ಪಾಪದ ಅರಿಕೆಯನ್ನು ಮಾಡೋಣ, ನಮ್ಮ ದ್ರೋಹಗಳನ್ನು ಆತನಿಗೆ ಒಪ್ಪಿಸಿಕೊಳ್ಳೋಣ. ಪರಿಶುದ್ಧನಾಗಿರುವಂಥ ದೇವರ ಸಹಾಯಕ್ಕಾಗಿ ನಮ್ಮ ಹೃದಯಗಳನ್ನು ತೆರೆದು ನಾವು ದೇವ ಸಮ್ಮುಖದಲ್ಲಿ ಗೋಳಾಡಿ ಬೇಡೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಜರೇತಿನ ಯೇಸುವಿನ ನಾಮದಲ್ಲಿ ಅಪ್ಪ, ನಾನು ಎಷ್ಟೋ ಪ್ರಾರ್ಥನೆ ಮಾಡುತ್ತೇನೆ, ಎಷ್ಟೋ ವಿಧದಲ್ಲಿ ಉಪವಾಸಗಳನ್ನು ಮಾಡ್ತೇನೆ, ಎಷ್ಟೋ ವಾಕ್ಯಗಳನ್ನು ಧ್ಯಾನ ಮಾಡ್ತೇನೆ. ಆದರೆ ದೇವರೇ ಕರ್ತನೆ, ನನ್ನ ಶಬ್ದ ನಿನ್ನ ಕಿವಿಗೆ ಇದುವರೆಗೆ ಬೀಳಲಿಲ್ಲ. ಕಾರಣ ಒಂದೇ, ದೇವ ಕರ್ತನೆ ಸ್ವಾಮಿ, ನಾನು ದೇವರೇ ಎಲ್ಲವನ್ನ ನಡೆಸಿ ಆದರೂ ಸಹ ಅನೇಕ ಸಂಗತಿಗಳಲ್ಲಿ ಹಿಂಜಾರಿದ್ದೇನೆ, ಬಿದ್ದು ಹೋಗಿದ್ದೇನೆ, ತಪ್ಪು ಪಾಪಗಳನ್ನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ಇವತ್ತು ಯಾರ್ಯಾರು ದೇವರೇ ಕರ್ತನೆ ಹೃದಯಗಳನ್ನು ತೆರೆದು ನಿನ್ನ ಸನ್ನಿಧಾನದಲ್ಲಿ ಕೂಗಿಕೊಳ್ಳುತ್ತಾ ಇದ್ದಾರೋ ಅವರ ವಿಷಯದಲ್ಲಿ ದೇವರೇ ಕರ್ತನೆ ನಿನ್ನ ಪರಲೋಕವು ತೆರೆಯಲ್ಪಡಲಿ. ದೇವ ಕರ್ತನೆ ಸ್ವಾಮಿ, ಕೆಟ್ಟು ಹೋದ ಕುಮಾರನನ್ನು ಕರ್ತನೆ ಸ್ವಾಮಿ ದೇವರೇ ಪ್ರೀತಿಸಿದ ತಂದೆ ಹಾಗೆ ದೇವರೇ ಕರ್ತನೆ ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಂಥ ನೀನು ತಾನೆ ಅಪ್ಪ ಕರ್ತನೆ ಸ್ವಾಮಿ. ನಿನ್ನ ಮಕ್ಕಳನ್ನು ನೀನು ದೇವರೇ ಕರ್ತನೆ ರಕ್ಷಿಸಿ ಬಿಡುಗಡೆ ಕೊಟ್ಟು ದೇವರೇ ಕರ್ತನೆ ಸ್ವಾಮಿ ಒಂದು ವಿನೂತನವಾದಂಥ ಕರ್ತನೆ ಪರಲೋಕದ ದ್ವಾರಗಳನ್ನು ಇವರಿಗಾಗಿ ತೆರೆ ಮಾಡು. ದೇವರೇ ಚಕ್ಕಾಯನ ಮನೆಗೆ ಹೋದಂಥ ಸಂದರ್ಭದಲ್ಲಿ ದೇವಕರ್ತನಾಥನು ಪಶ್ಚಾತ್ತಾಪದ ಅರಿಕೆಯನ್ನು ಮಾಡಿ, ನಾನು ಯಾರಿಂದ ದೂಷಿಕೊಂಡಿದ್ದೇನೋ, ಯಾರಿಂದ ನಾನು ಮೋಸ ಮಾಡಿದ್ದೇನೋ, ಯಾರಿಗೆ ನಾನು ದ್ರೋಹ ಮಾಡಿದ್ದೇನೋ ಅವ್ರಿಗೆ ನಾನು ತಿರುಗಿ ಕೊಡುತ್ತೇನೆ ಎಂಬುದಾಗಿ ಹೇಳುವಾಗಲೇ ನೀನು ಹೇಳಿದೆ ಈ ಮನೆಗೆ ಇವತ್ತು ರಕ್ಷಣೆ ಆಯಿತು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಯಾರ್ಯಾರು ದೇವರೇ ಕರ್ತನೆ ಪ್ರತ್ಯೇಕವಾಗಿ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೋ, ಪಾಪದ ಅರಿಕೆಯನ್ನು ಮಾಡಿ ದೇವರು ಅದನ್ನು ಬಿಟ್ಟು ಬಿಡ್ತಾ ಇದ್ದಾರೋ, ನಿನ್ನ ಕರುಣೆ ಅವರಿಗೆ ದೊರೆಯಲಿ, ನಿನ್ನ ದಯ ಅವರಿಗೆ ದೊರೆಯಲಿ, ಅವರ ಮನೆಗೆ ರಕ್ಷಣೆ ಸಿಗಲಿ ರಾಜ. ಒಂದು ದೊಡ್ಡ ಬಿಡುಗಡೆಯನ್ನು ಕೊಟ್ಟು ನೀನು ನಡೆಸುವಂಥ ನಾವು ಯೇಸುವಿನ ನಾಮದಲ್ಲಿ ಅವರ ಗುಡಾರಗಳಲ್ಲಿ ಒಂದು ವೇಳೆ ದೇವ ಕರ್ತನೆ ರೋಗ ಆಳ್ವಿಕೆ ಮಾಡ್ತಿರುವುದಾದರೆ, ಶಾಪ ಬಡತನಗಳು ಆಳ್ವಿಕೆ ಮಾಡ್ತಿರುವುದಾದರೆ ಯೇಸುವಿನ ನಾಮದಲ್ಲಿ ಇವತ್ತು ಬಿಡುಗಡೆ ಕಾಣಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಈ ದಿನದ ನಿನ್ನ ಮಕ್ಕಳ ಪ್ರಯಾಣದಲ್ಲಿ ಜೊತೆಗಾರನಾಗಿರು. ವಿದ್ಯಾಭ್ಯಾಸ ಮಾಡುತ್ತಿರುವಂಥ ಮಕ್ಕಳಿಗೆ ಜ್ಞಾನ ತಿಳುವಳಿಕೆಯನ್ನು ಕೊಡು. ಹೊಸದಾಗಿ ಪ್ರಾರಂಭಿಸುತ್ತಿರುವಂಥ ಕರ್ತನೆ ಮನೆಯಾಗಿರ್ಬೋದು, ದೇವ ಕರ್ತನೆ ಸ್ವಾಮಿ ಫೌಂಡೇಶನ್ಸ್ ದೇವರೇ ಮ್ಯಾರೇಜ್ ಡೇ, ಬರ್ತ್ಡೇ, ನಾಮಕರಣ, ವಿವಾಹದ ಕಥೆಗಳು ದೇವರೇ ವಿವಾಹವಾಗುತ್ತಿರುವಂಥ ಸಂಗತಿಗಳಾಗಿರುವುದಾದರೆ ನೀನು ಅದನ್ನು ಆಶೀರ್ವಾದ ಮಾಡಪ್ಪ. ದೇವರೇ ಬಲಪಡಿಸಿ ನಡೆಸುವಂತನಾಗು. ದೇವರೇ ಕರ್ತನೆ ಸ್ವಾಮಿ, ಮತ್ತೆ ನಾಳೆ ಉದಯ ಕಾಲದಲ್ಲಿ ದೇವರೇ ಕರ್ತನೆ ನಡೆಯುವಂತಹ ಪರಿಶುದ್ಧವಾದಂಥ ಆರಾಧನೆಯಲ್ಲಿ ದೇವರೇ ನಾವೆಲ್ಲರೂ ಸದಾ ಪಾಲ್ಗೊಂಡು ನಿಮ್ಮ ನಾಮವನ್ನು ಘನಪಡಿಸಲಿಕ್ಕಾಗುವಂತೆ ನೀನು ಕೃಪೆ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. 9741791564 ಇದು ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ಈ ನಂಬರ್ನಲ್ಲಿ ಫೋನ್ಪೇ, ಗೂಗಲ್ ಪೇ ಇರುವಂಥದ್ದಾಗಿದೆ. ಒಂದು ವೇಳೆ ದೇವರನ್ನ ವಿರುದ್ಧದಲ್ಲಿ ಮಾತನಾಡುತ್ತಿರುವುದಾದರೆ ನವೆಂಬರ್ 1ನೇ ಕೂಟಕ್ಕೋಸ್ಕರವಾಗಿ 1ನೇ ತಾರೀಕಿನ ಕೂಟಕ್ಕಾಗಿ ನೀವು ಕಾಣಿಕೆಗಳನ್ನು ಸಮರ್ಪಣೆ ಮಾಡಬಹುದು. ಅದನ್ನು ಆಹಾರಕ್ಕಾಗಿ ಬಂದಂಥ ಕೂಟದ ಅಗತ್ಯಗಳಿಗಾಗಿ ನಾವು ಅದನ್ನು ಉಪಯೋಗ ಮಾಡುತ್ತೇವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.